ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಮಾರಾಟದ ಮೂಲಕ ಆತ್ಮನಿರ್ಭರತೆ ಸಾಧಿಸಿರುವ ಪ್ರಭು ಕುಮಾರಸ್ವಾಮಿ. ಚಿಕ್ಕಮಗಳೂರು ತರೀಕೆರೆ ತಾಲೂಕು ಹುಣಸೇಘಟ್ಟ ಗ್ರಾಮದ ಕೃಷಿಕ ಪ್ರಭು ಕುಮಾರಸ್ವಾಮಿಯವರಲ್ಲಿರುವ ಪ್ರಯೋಗಶೀಲ ಮನೋಭಾವ, ಮಾರ್ಕೆಟಿಂಗ್ನಲ್ಲಿರುವ ವಿಶೇಷ ಪರಿಣಿತಿ ಅವರನ್ನೊಬ್ಬ ಮಾದರಿ ಕೃಷಿಕರನ್ನಾಗಿಸಿದೆ. ತರೀಕೆರೆ ತಾಲೂಕು ಹುಣಸೇಘಟ್ಟದ ಕೃಷಿಕ ಪ್ರಭು ಕುಮಾರಸ್ವಾಮಿ 8 ಎಕರೆ ಜಮೀನು ಹೊಂದಿರುವ ಕೃಷಿಕ. ಅಡಿಕೆಯ ಮಧ್ಯೆ ಮತ್ತು ಬದುಗಳಲ್ಲಿ ಇವರು ಚಕ್ಕೆ ಮರಗಳನ್ನು ಬೆಳೆಸಿದ್ದಾರೆ. ಬೇರೆ ಯಾವುದೇ ಮಿಶ್ರ ಬೆಳೆ ಮಾಡಿಲ್ಲ. ಇಷ್ಟೇ ಆಗಿದ್ದರೆ ಇವರಲ್ಲೇನೂ ವಿಶೇಷತೆ ಇರುತ್ತಿರಲಿಲ್ಲ. ಎಲ್ಲರಂತೆಯೇ ಇವರು ಒಬ್ಬ ಅಡಿಕೆ ಬೆಳೆಗಾರರು ಎನ್ನಬಹುದಾಗಿತ್ತು. ಆದರೆ ವಿಷಯ ಅದಲ್ಲ. ಪ್ರಭು ಕುಮಾರಸ್ವಾಮಿಯವರು ವಿಶೇಷವಾಗಿ ಎದ್ದು ಕಾಣುವ ವ್ಯಕ್ತಿತ್ವ. ಅದಕ್ಕೆ ಕಾರಣ ಅವರಲ್ಲಿರುವ ಪ್ರಯೋಗಶೀಲತೆ ಮತ್ತು ತಮ್ಮ ತೋಟದಲ್ಲೇ ಒಂದು ಆರ್ಗ್ಯಾನಿಕ್ ಶಾಪ್ ಅನ್ನು ತೆರೆದಿರುವ ಇವರು ರಾಜ್ಯಾದ್ಯಂತ ಸಾವಯವ ಕೃಷಿ ಉತ್ಪನ್ನಗಳ ಮಾರಾಟ, ಸರಬರಾಜು ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಇವರು ಆತ್ಮನಿರ್ಭರ ಭಾರತದ ಒಬ್ಬ ಅಪೂರ್ವ ಮಾದರಿ. ತಮ್ಮದೇ ಆದ ವಿಧಾನದಲ್ಲಿ ಸಾವಯವ ಉತ್ಪನ್ನಗಳ ಮೌಲ್ಯವರ್ಧನೆ, ತಯಾರಿಕೆ ಮತ್ತು ಮಾರಾಟದ ಮೂಲಕ ಗಮನ ಸೆಳೆದಿದ್ದಾರೆ. ರಾಜ್ಯಾದ್ಯಂತ ಎಲ್ಲೆಡೆ ನಡೆಯುವ ಕೃಷಿ ಮೇಳಗಳಲ್ಲಿ ಭಾಗವಹಿಸುತ್ತಾರೆ. ಒಟ್ಟಾರೆಯಾಗಿ ಆರ್ಥಿಕ ಸ್ವಾವಲಂಬನೆಯನ್ನು ತಮ್ಮದಾಗಿಸಿಕೊಂಡಿರುವ ಈ ಕೃಷಿಕ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ. ಇವರ ಸಾವಯವ ಅಂಗಡಿಯ ವಿಶೇಷತೆ ಏನೆಂದರೆ, ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ಇವರು ಸಾವಯವ ಬೆಲ್ಲವನ್ನು ತರಿಸಿ ಮಾರಾಟ ಮಾಡ್ತಾರೆ. ಉತ್ತಮ ಗುಣಮಟ್ಟದ ಭತ್ತವನ್ನು ಕೂಡ ಇವರು ಅಲ್ಲಿಂದಲೇ ತರಿಸುತ್ತಾರೆ. ಇದನ್ನು ಸ್ಥಳೀಯವಾಗಿ ಮಿಲ್ ಮಾಡಿಸಿ ರೀಟೈಲ್ ದರದಲ್ಲಿ ತಮ್ಮ ಗ್ರಾಹಕರಿಗೆ ಮಾರಾಟ ಮಾಡುತ್ತಾರೆ. ಶೇಂಗಾ, ಕುಸುಬೆ, ಹುಚ್ಚೆಳ್ಳುಗಳನ್ನು ಉತ್ತರ ಕರ್ನಾಟಕ ಭಾಗದಿಂದ ತರಿಸಿಕೊಂಡು ತಾವೇ ಇಟ್ಟುಕೊಂಡಿರುವ ಮರದ ಗಾಣದಲ್ಲಿ ಅರೆದು ಎಣ್ಣೆ ತೆಗೆಯುತ್ತಾರೆ. ಯಾವುದೇ ಕಲಬೆರಕೆಗಳಿಲ್ಲದ ಶುದ್ಧ ಎಣ್ಣೆ ಇವರಲ್ಲಿ ಸಿಗುತ್ತದೆ. ಮಾರುಕಟ್ಟೆಯಲ್ಲಿ ಸಿಗುವ ರಿಫೈನ್ಡ್ ಎಣ್ಣೆಗಳ ಬೆಲೆಯ ತುಲನೆಯಲ್ಲಿ ಇವರು ತಯಾರಿಸುವ ಎಣ್ಣೆಗೆ ಕೊಂಚ ಬೆಲೆ ಹೆಚ್ಚಿರಬಹುದು. ಅದರ ಸ್ವಾದ, ಗುಣಮಟ್ಟ ಮತ್ತು ಆರೋಗ್ಯ ಲಕ್ಷಣವನ್ನು ಗಮನಿಸಿದಾಗ ಇದು ಉತ್ತಮವಾಗಿದೆ. ಕುಮಾರಸ್ವಾಮಿಯವರು ಹೇಳುವ ಪ್ರಕಾರ ಕೊಬ್ಬರಿ ಎಣ್ಣೆ ಅತ್ಯುತ್ತಮ ಮತ್ತು ಪರಿಶುದ್ಧವಾದದ್ದು. ಆಕಳ ಹಾಲಿನಂತೆ ಇದು ಮನುಷ್ಯನ ಆರೋಗ್ಯವರ್ಧನೆಗೆ ಅತ್ಯಗತ್ಯ. ಕೇಶ ಸಂಪತ್ತನ್ನು ಉಳಿಸಿಕೊಳ್ಳಲು, ವರ್ಧನೆ ಮಾಡಲು ಇವರು ಕೊಬ್ಬರಿ ಎಣ್ಣೆಯಲ್ಲಿ ತಯಾರಿಸುವ ವಿಶೇಷ ತೈಲ ಅತ್ಯಪೂರ್ವ ಕೆಲಸವನ್ನು ಮಾಡುತ್ತದೆ. ಹಲವಾರು ಬಗೆಯ ಗಿಡಮೂಲಿಕೆಗಳು, ಲೋಳೆಸರ, ಭೃಂಗರಾಜ, ತುಳಸಿ ಸೇರಿದಂತೆ ಅನೇಕ ಆಯುರ್ವೇದದ ಮಹತ್ವ ಅಂಶಗಳನ್ನು ಸೇರಿಸಿ ತಯಾರಿಸುವ ತೈಲವನ್ನು ಹಚ್ಚಿದಾಗ ಕಲೆಗಳು ಮಾಯವಾಗುತ್ತವೆ. ಕೂದಲ ಬೆಳವಣಿಗೆಯು ಉತ್ತಮವಾಗುತ್ತದೆ. ಇವರು ಗೋಮೂತ್ರಕ್ಕೆ ಹಲವಾರು ನೈಸರ್ಗಿಕ ಅಂಶಗಳನ್ನು ಸೇರಿಸಿ ಫೆನಾಯಿಲ್ ತಯಾರಿಸುತ್ತಾರೆ. ಇದಕ್ಕೂ ಉತ್ತಮ ಬೇಡಿಕೆ ಇದೆ. ಈಗಾಗಲೇ ತಿಳಿದಿರುವಂತೆ ಬಹುತೇಕ ಊದುಬತ್ತಿಗಳ ಹೊಗೆಯಲ್ಲಿ ಅಲರ್ಜಿಕ್ ಅಂಶ ಮಾತ್ರವಲ್ಲ, ಕ್ಯಾನ್ಸರ್ ಕಾರಕ ಅಂಶಗಳು ಇವೆ. ಹಾಗಾಗಿ ಅನೇಕರು ಊದುಬತ್ತಿ ಸಹವಾಸಕ್ಕೆ ಹೋಗುವುದಿಲ್ಲ. ಆದರೆ ಪ್ರಭು ಕುಮಾರಸ್ವಾಮಿಯವರು ತಯಾರಿಸುವ ಊದುಬತ್ತಿ ನೀಲಗಿರಿ ಎಲೆಯ ತೈಲದಿಂದ ತಯಾರಾಗಿದ್ದು, ಇದರಲ್ಲಿ ಯಾವುದೇ ಹಾನಿಕಾರಕ ರಾಸಾಯನಿಕಗಳ ಬೆರಕೆ ಇಲ್ಲ. ನೊಣ, ಸೊಳ್ಳೆಗಳು ಕೂಡ ಈ ಊದುಬತ್ತಿಯ ಹೊಗೆ ಇದ್ದಲ್ಲಿ ಸುಳಿಯುವುದಿಲ್ಲ. ಇವರು ಬ್ಯಾಡಗಿಯಿಂದ ಒಣಮೆಣಸು ತರಿಸಿ ಇವರೇ ಪುಡಿ ಮಾಡಿ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡುತ್ತಾರೆ. ಬ್ಯಾಡಗಿಯ ಮೆಣಸಿನಲ್ಲಿ ಅತ್ಯುತ್ತಮ ಗುಣವಿಶೇಷತೆಗಳಿವೆ. ಇವರು ಉತ್ತಮ ಗುಣಮಟ್ಟದ ಎಕ್ಸ್ಪೋರ್ಟ್ ಕ್ವಾಲಿಟಿಯ ಫೀಬೆರಿ ಕಾಫಿ ಬೀಜಗಳನ್ನು ತರಿಸಿ 9% ಚಕೋರಿ ಸೇರಿಸಿ ಕಾಫಿ ಪುಡಿ ತಯಾರಿಸುತ್ತಾರೆ. ಇದರ ಗುಣಮಟ್ಟ, ರುಚಿ ಅದ್ಭುತವಾಗಿರುತ್ತದೆ. ಹೀಗೆ ಸಾವಯವ ಸ್ವರೂಪದಲ್ಲಿ ಬೆಳೆದ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡುವುದರಲ್ಲಿ ನಿಸ್ಸೀಮರಾಗಿರುವ ಇವರು ಮಾರ್ಕೆಟಿಂಗ್ನಲ್ಲೂ ಎತ್ತಿದ ಕೈ. ಇವರದೇ ಆದ ಗ್ರಾಹಕ ವಲಯವನ್ನು ಹೊಂದಿದ್ದಾರೆ.
ಗುಣಮಟ್ಟ ಕಾಪಾಡುವಲ್ಲಿ ವಿಶೇಷ ಕಾಳಜಿ ವಹಿಸುತ್ತಾರೆ. 8 ಎಕರೆಯಲ್ಲಿ ಅಡಿಕೆ ಸಸಿಗಳು ನಳನಳಿಸಿ ಎದ್ದು ನಿಂತಿವೆ. ಈಗಷ್ಟೇ 3 ವರ್ಷ ಪೂರೈಸಿರುವ ಅಡಿಕೆ ತೋಟದಲ್ಲಿ ಅಲ್ಲಲ್ಲಿ ಒಂದೆರಡು ಅಡಿಕೆ ಗೊನೆಗಳು ಕಾಣಿಸುತ್ತವೆ. 6-7 ವರ್ಷಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಡಿಕೆ ಫಸಲು ಸಿಕ್ಕಾಗ ಇವರಿಗೆ ಇನ್ನಷ್ಟು ಆರ್ಥಿಕ ಲಾಭ ಸಿಗುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಸಾವಯವ ಕೃಷಿ ಉತ್ಪನ್ನಗಳ ತಯಾರಿಕೆ ಮತ್ತು ಮಾರ್ಕೆಟಿಂಗ್ ಮೂಲಕ ಆರ್ಥಿಕ ಸ್ವಾವಲಂಬನೆ ಗಳಿಸಿರುವ ಇವರು ಗಮನಾರ್ಹ ಸಾಧನೆಯನ್ನು ಮಾಡಿದ್ದಾರೆ. ಗೆಳೆಯರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.